GPS ನೇದ್ನದನ್ನ ಬರ್ತಾನಂತ. ಫೋನ್ ಯೂಸ್ ಮಾಡಿಬಿಡಲ್ಲಮ್ಮ, ಫೋನ್ ಯೂಸ್ ಮಾಡೋಂಗಿಲ್ಲ, ಫೋನ್ ಯೂಸ್ ಮಾಡೋಂಗಿಲ್ಲ. ನಿಮ್ಮ ಟೀಮ್ ಹೆಸರು ಬರೀಬೇಕು, ಟೀಮ್ ಹೆಸರು ಬರೀಬೇಕು ಆ ಕಡೆ. ಹಾಂ ಲಾಸ್ಟ್ ಇನ್ನ 10 ಮಿನಿಟ್ಸ್ ಇದೆ.
ಸರ್ What is your team? ಶಾರ್ಟ್ ಟೈಮ್ ಅಲ್ಲಿ ಕಟ್ಟಿದ್ರು ಕೂಡ ಕಲರ್ಫುಲ್ ಆಗಿ ಬರ್ತದೆ. ಸೊ ನಾವು ಅಂದ್ರೆ ರಂಗೋಲಿ ಅಂದ್ರೆ ಚುಕ್ಕಿ ರಂಗೋಲಿ. ಇವನ್ ಯಾವುದೇ ಮನೆ ಮುಂದೆ ರಂಗೋಲಿ ಹಾಕಿಲ್ಲ ಅಂದ್ರೆ ಭಿಕ್ಷುಕ ಕೂಡ ಮನೆ ಹತ್ರ ಬರಲ್ವಂತೆ. ಅದಕ್ಕೆ ಇಂಡಿಕೇಟ್ ಏನ್ ಮಾಡುತ್ತೆ ಚುಕ್ಕಿ ರಂಗೋಲಿ ಅಂದ್ರೆ ನಾವ್ ಎಷ್ಟೇ ಮಾಡರ್ನೈಸ್ ಆಗ್ಬೋದು, ನಾವು ಟ್ರೆಡಿಷನ್ ಯಾವತ್ತೂ ಮಾಡಬಾರ್ದು. ಅವ್ರ ಮಾಡರ್ನೈಸ್ ನಾವ್ ಎಷ್ಟೇ ನಮ್ಗೆ ಬೇಕಾದ್ರೆ ನಮ್ ಲೈಫಲ್ಲಿ ಇನ್ಕ್ಲೂಡ್ ಮಾಡಿದ್ರು ಈ ಚುಕ್ಕಿ ರಂಗೋಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಈ ಚಿಟ್ಟೆ ಏನೆಲ್ಲ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಒಂದೊಂದು ಕಲರ್ ಚಿಟ್ಟೆ ಯಾಕೆ ಚಾಯ್ಸ್ ಮಾಡಿದೀವಿ ಅಂತಂದ್ರೆ ನಾವು ಈಗ ಲೈಫ್ ನ ಫೈನಲ್ ಇಯರ್ ಮುಗಿಸ್ಕೊಂಡು ಹೋಗ್ತೀವಿ ಸರ್. ಫ್ಯೂಚರ್ ಅಲ್ಲಿ ಇದೇ ತರ ಚಿಟ್ಟೆ ಏನ್ ಕಲರ್ಫುಲ್ ಆಗಿದೆಯೋ ಅದೇ ತರ ನಾವು ಲೈಫ್ ಕೂಡ ಕಲರ್ಫುಲ್ ಆಗಿ ಕಟ್ಕೊಳ್ತಾ ಹೋಗ್ತೀವಿ ಸರ್. ಇಲ್ಲಿ ಒಂದು ಯೂಸ್ ಮಾಡಿದ್ರಲ್ಲ ಗಾಳಿಪಟದ ಉತ್ತರ ಯೂಸ್ ಮಾಡಿದ್ರಲ್ಲ ಅದೇನು ಇಂಡಿಕೇಶನ್ ಮಾಡುತ್ತೆ? ಅದು ಸರ್ ನಾವು ಗಾಳಿಪಟ ಅಂತ ಕಲರ್ ಯಾಕೆ ಯೂಸ್ ಮಾಡಿದ್ರೆ ಆ ಗಾಳಿಪಟ ಎಷ್ಟೇ ಹೈಟ್ ಅಲ್ಲಿ ಆಡಿದ್ರು ಸೂತ್ರ ನಮ್ಮ ಕೈಲಿ ಇರುತ್ತೆ. ಇದೇ ತರ ನಾವು ಎಷ್ಟೇ ಕಲರ್ಫುಲ್ ಆಗಿ ನಾವು ಲೈಫ್ ನ ಲೀಡ್ ಮಾಡಿದ್ರು ನಮ್ ತರನ ನಾವು ಮರಿಬಾರ್ದು ಮತ್ತು ನಮ್ಮ ಹಿಂದಿನ ಸಂಸ್ಕೃತಿನ ಮರಿಬಾರ್ದು ಅಂತ ಇಂಡಿಕೇಟ್ ಮಾಡ್ತೀವಿ ಸರ್. ಏನಾಗುತ್ತೆ ಅಂದ್ರೆ ಗಾಳಿಪಟ ನಮ್ಮ ಕಂಟ್ರೋಲ್ ಇದ್ರೆ ಅದು ಕಲರ್ಫುಲ್ ಆಗಿರುತ್ತೆ. ಇನ್ ಕೇಸ್ ಗಾಳಿಪಟ ಬಿಟ್ಟರೆ ಏನಾಗುತ್ತೆ? ಅದೇ ಗಾಳಿಪಟ ನಮ್ಮ ಕಂಟ್ರೋಲ್ ಇದ್ರೆ ನಾವು ಏನು ಬೇಕಾದ್ರೆ ಏನು ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ತೀವಿ. ಇನ್ ಕೇಸ್ ಅದು ನಮ್ಮ ಕಡೆಯಿಂದ ಮಿಸ್ ಆಗೋದು ಏನಾಗುತ್ತೆ ಅಂತಂದ್ರೆ ಅದು ಇಂಡಿಕೇಶನ್ ಮಾಡುತ್ತೆ. ಮಿಡಲ್ ನೈಟ್ ನಲ್ಲಿ ಸ್ವತಂತ್ರ ಬಟ್ ಮಿಡಲ್ ನೈಟ್ ನಲ್ಲಿ ಗರ್ಲ್ಸ್ ಇವಾಗ ಹೋಗಿ ಎದುರ್ತಾರೆ. ಫಿಯರ್ ಇರ್ತದೆ ಮತ್ತೆ ಪ್ರೊಟೆಕ್ಷನ್ ಮಾಡೋರಿಗೆ ಅಂತ ನಮ್ಮ ಸ್ಕೀಮ್ ಇದೆ. ಅದೇ ಸೇವ್ ಗರ್ಲ್ಸ್. ಮತ್ತೆ ಕಾನೂನಿನಲ್ಲಿ ಹೆಣ್ಣು ಏನಾದರೂ ಆಗಿದ್ರೆ ಡೋಂಟ್ ಟೆಲ್ ದಮ್ ಹೌ ಟು ಡ್ರೆಸ್, ಟೆಲ್ ದಮ್ ಡೋಂಟ್ ರೇಪ್. ಆ ಥರ ರೇಪ್ ಮಾಡಬಾರ್ದು. ಮತ್ತು ಒಂದು ಗರ್ಲ್ ಏನಾಗುತ್ತೆ ಏನಾದರೂ ರೇಪ್ ಆಗಿದ್ರೆ ಕಾನೂನಿನ ಮುಂದೆ ಹೋಗೋಕ್ಕೆ ಹೆದರ್ತಾರೆ. ಅದಕ್ಕೆ ಹೆದರಾಗಿ ಅವ್ರು ಕ್ರಿಯೇಟ್ ಇರೋದಾಗಿ ಅವ್ರು ಪ್ರೊಟೆಕ್ಷನ್ ಕೊಡಬೇಕು. ನೀವೇನಾದರೂ ಭ್ರಷ್ಟಾಚಾರ ಆದರೆ ಏನಾದರೂ ಆದರೆ ಹೋಗಿ ಕಾನೂನು ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಬಿಡಲ್ಲ. ಯಾಕಂದರೆ ಅದು ಸೋಷಿಯಲ್ ಹತ್ತಿರ ಅವಳು ಎದುರಿಸ್ತಾ ಇರ್ತದೆ. ಸೊ ಅದಕ್ಕೆ ಹೇಳೋಕ್ಕಾಗದೆ ನಾನು ಕೂಡ ಮಧ್ಯೆ ಇಟ್ಟು ನೋಡ್ತಿದ್ದ ಕೊನೆಗೂ ಅದೇ ಪರಿಸ್ಥಿತಿ. ಸಮಾಜದಲ್ಲಿ ಅಡ್ಕೊಂಡು ಗೌರವ ಕೊಡಬೇಕು ಮತ್ತು ಅವಳಿಗೆಲ್ಲ
ಅನೌನ್ಸ್ ಮಾಡ್ತೀವಿ. ಈಗ ಏನ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅವಷ್ಟು ಮಾರ್ಕ್ಸ್ ಕೂಡ ಮೆನ್ಷನ್ ಮಾಡ್ಕೊಂಡಿದೀವಿ. ಇದರಲ್ಲಿ ಯಾರು ಹೈಯೆಸ್ಟ್ ಇರುತ್ತೋ ಸೊ ಅವರೇ ವಿನ್ನರ್ ಆಗಿರ್ತಾರೆ. ಓಕೆ, ಥ್ಯಾಂಕ್ ಯು. ಕವರ್